ಸೊ ಇದು ಹೀಗಿರುತ್ತೆ. ಸೊ ಇದ್ರ ಮೇಲೆ ನೀವು ಡೈರೆಕ್ಟಾಗಿ ಇದನ್ನು ಹೀಗೆ ಪ್ಲೇಸ್ ಮಾಡಿದ್ರೆ ಆಯಿತು. ಸೊ ಸಿಂಪಲ್ ಟು ಯೂಸ್. ಸೊ ನೀವು ನೋಡ್ಬೋದು ಇದೆಲ್ಲ ಸ್ಟೀಲ್ ಬಾಡಿ ಆಗಿದ್ದರಿಂದ ಸೊ ನಿಮಗೆ ಇಲ್ಲಿ ಸ್ಪೇಸ್ ತುಂಬ ಚೆನ್ನಾಗಿರುತ್ತೆ. ನೀವೇನಾದ್ರು ಆಫ್ಟರ್ ಕುಕ್ಕು ನಿಮಗೆ ಕ್ಲೀನಿಂಗ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಮಲ್ಟಿಪರ್ಪಸ್ ಕ್ಯಾಟಲ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಇದು ಪಿಜನ್ ಕಂಪ್ನಿದು. ಸೊ ನೀವು ಹಾಯ್ ಹಲೋ ನಮಸ್ಕಾರ. ಸೊ ನಾವಿವತ್ತು ಅನ್ಬಾಕ್ಸ್ ಮಾಡ್ತಾ ಇರೋದು ಪಿಜನ್ ಮಲ್ಟಿ ಕುಕ್ಕರ್ ಕ್ಯಾಟಲ್ಲು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ನೋಡೋಣ ಬಾಕ್ಸಲ್ಲಿ ಏನೇನು ಇರುತ್ತೆ, ಏನೇನು ಸ್ಪೆಸಿಫಿಕೇಶನ್ ಇದೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಇದೊಂದು ಮಲ್ಟಿ ಕುಕ್ಕರ್ ಕ್ಯಾಟಲ್ಲು. ಸೊ ನಿಮಗೆ ಬಾಕ್ಸಲ್ಲಿ ಈ ರೀತಿ ಲಿಡ್ ಬರುತ್ತೆ. ಓಕೆ, ಸೊ ನೀವು ನೋಡ್ತಾ ಇದ್ದಾರೆ ಇದು ಫೈನಲ್ ಪ್ರಾಡಕ್ಟು. ಸೊ ನಿಮ್ಗೆ ಇದರೊಳಗೆ ಇದರತ್ತೊಂದು ಬಾಕ್ಸ್ ಬರುತ್ತೆ ಮತ್ತು ಇದೊಂದು ಬರುತ್ತೆ ಇಷ್ಟೇ. ಸೊ ಹೇಗಿರುತ್ತೆ ಇದು? ಸೊ ಇದನ್ನು ಈ ರೀತಿ ಫಿಕ್ಸ್ ಮಾಡಬೇಕು ಫಸ್ಟು. ಸೊ ಇದು ಹೀಗಿರುತ್ತೆ. ಸೊ ಇದ್ರ ಮೇಲೆ ನೀವು ಡೈರೆಕ್ಟಾಗಿ ಇದನ್ನು ಹೀಗೆ ಪ್ಲೇಸ್ ಮಾಡಿದ್ರೆ ಆಯಿತು. ಸೊ ಸಿಂಪಲ್ ಟು ಯೂಸ್. ಸೊ ನೀವು ನೋಡ್ಬೋದು ಇದೆಲ್ಲ ಸ್ಟೀಲ್ ಬಾಡಿ ಆಗಿದ್ದರಿಂದ ಸೊ ನಿಮಗೆ ಇಲ್ಲಿ ಸ್ಪೇಸ್ ತುಂಬ ಚೆನ್ನಾಗಿರುತ್ತೆ. ನೀವೇನಾದ್ರು ಆಫ್ಟರ್ ಕುಕ್ಕು ನಿಮಗೆ ಕ್ಲೀನಿಂಗ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಮಲ್ಟಿಪರ್ಪಸ್ ಕ್ಯಾಟಲ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಇದು ಪಿಜನ್ ಕಂಪ್ನಿದು. ಸೊ ನೀವೇನಾದ್ರು ಹಾಸ್ಟೆಲಲ್ಲಿ ಇದ್ದೀರಾ, ಪಿ ಜಿಲಿ ಇದ್ದೀರಾ ಅಂದರೆ ನೀವಾಗಿ ಕುಕ್ ಮಾಡ್ಕೊಬೋದು. ಸೊ ಇದಕ್ಕೆ ಸ್ಪೇಸ್ ತುಂಬ ಬೇಡ. ಸೊ ಎಲೆಕ್ಟ್ರಿಕ್ ಸ್ಟವ್ ಥರ ತುಂಬ ಏನು ಸ್ಪೇಸ್ ಬೇಕಾಗಿರೋದಿಲ್ಲ. ಸೊ ನೀವು ನೋಡ್ಬೋದು ಈಸಿಯಾಗಿ ಇದನ್ನು ಪ್ಲೇಸ್ ಮಾಡ್ಬೋದು. ಸೊ ಇದನ್ನು ಕುಕ್ ಮಾಡ್ಬೋದು. ಇಲ್ಲಿ ಮ್ಯಾಗಿ, ಎಗ್ಗು ಎಲ್ಲ ಮಾಡ್ಬೋದು. ಸೊ ಅದಕ್ಕಂತಲೇ ಒಂದು ಸಪ್ರೇಟ್ ಇದನ್ನೆಲ್ಲ ಕೊಟ್ಟಿರ್ತಾರೆ. ಸೊ ನೀವು ನೋಡ್ಬೋದು. ಸೊ ಇನ್ಮೇಲೆ ನಿಮಗೆ ಒಂದು ಲಿಡ್ ಬರುತ್ತೆ. ಸೊ ಗ್ಲಾಸ್ ಲಿಡ್, ಇದನ್ನು ಸಹ ನೀವು ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ಜಸ್ಟ್ ಹೀಗೆ ಪ್ಲೇಸ್ ಮಾಡಿದ್ರೆ ಆಯ್ತು ನೀವು. ಸೊ ಇದು ಸ್ಪೆಸಿಫಿಕೇಶನ್ ಬಂದುಬಿಟ್ಟು ನಿಮಗೆ, ಸೊ ನೀವು ಇದರಲ್ಲಿ ನೀವು ಏನೇನು ಕುಕ್ ಮಾಡ್ಬೋದು ಅಂದರೆ ನೂಡಲ್ಸು, ಮ್ಯಾಗಿ ಅಥವಾ ಹಾಟ್ ವಾಟರ್ ಬಾಯ್ಲ್ ಮಾಡ್ಬೋದು, ಬಾಯ್ಲಿಂಗ್ ಎಗ್ನ ಬಾಯ್ಲ್ ಮಾಡ್ಬೋದು, ಮತ್ತು ಕಾಫಿ, ಟೀ, ಮಿಲ್ಕ್ನೆಲ್ಲ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ನಿಮಗೆ 1.2 ಲೀಟರ್ ಇದು. ಸೊ ಇದರಲ್ಲಿ ನಿಮಗೆ 2 ವೆರೈಟಿ ಬರುತ್ತೆ, 1.2 ಲೀಟರ್ ಮತ್ತು 1.5 ಲೀಟರು. ಸೊ ಅಕಾರ್ಡಿಂಗ್ಲಿ ಅದು ಪ್ರೈಸ್ ವೇರಿ ಆಗುತ್ತೆ. ಸೊ ಇದು ಬಂದುಬಿಟ್ಟು 1.2 ಲೀಟರು. ಸೊ ನೀವು ನೋಡ್ಬೋದು ಇದು 1.2 ಲೀಟರು. ಸೊ ಇದು ಪ್ರೈಸ್ ಬಂದುಬಿಟ್ಟು 900 ರುಪೀಸ್ ಇದೆ. ಅಮೆಝಾನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಸೊ ನಿಮಗೆ ನೀವು ಆಫ್ಟರ್ ಕುಕ್ ಸಹ ವಾಷಿಂಗಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನೀವು ನೋಡ್ಬೋದು. ಸೊ ಸ್ಟೀಲ್ ಬಾಡಿ ಆಗಿದ್ದರಿಂದ ನೀವೇನು ತುಂಬ ನಿಮಗೆ ಒಂದು ಜಸ್ಟ್ ಒಂದು ಬೌಲ್ ಅಷ್ಟು ವಾಷಿಂಗಿಗೆ ಅಷ್ಟೇ ಸಿಗುತ್ತೆ. ಯಾಕಂದರೆ ನೀವು ನೋಡ್ಬೋದು ಇಲ್ಲಿ. ಸೊ ಇದನ್ನು ನೀವು ಜಸ್ಟ್ ಒಂದು ಕುಕ್ ಆದಮೇಲೆ ಜಸ್ಟ್ ಹಿಂಗೆ ಎತ್ಬಿಟ್ರೆ ಆಯಿತು. ಸೊ ಇದನ್ನು ಜಸ್ಟ್ ನೀವು ಇದನ್ನು ಮಾತ್ರ ವಾಶ್ ಮಾಡಲಿಕ್ಕಿರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ನೋಡ್ಬೋದು ನೀವು ಈ ರೀತಿ ಬರುತ್ತೆ. ಸೊ ಇದರೊಟ್ಟಿಗೆ ನಿಮಗೆ ಈ ಇದು ಐಟಮ್ಸ್ ಕೊಡ್ತಾರೆ. ಸೊ ನಿಮಗೆ ಲೆಂತು, ವೈರ್ ಲೆಂತ್ ನೋಡೋದಾದರೆ ಸೊ ತುಂಬ ಇನ್ನೊಂದು ಸ್ವಲ್ಪ ಜಾಸ್ತಿ ಲೆಂತ್ ಕೊಡ್ಬೋದಾಗಿತ್ತು ಅನಿಸುತ್ತೆ. ಯಾಕಂದರೆ ನೀವು ನೋಡ್ಬೋದು ಇಲ್ಲಿ. ಸೊ ಇದು ತುಂಬ ಏನು ಭಾರಿ ಲೆಂತ್ ಇಲ್ಲ, ಜಸ್ಟ್ ಇಷ್ಟಿದೆ. ಸೊ ನೀವು ಭಾರಿ ತುಂಬ ದೂರ ಇನ್ನು ಇಡ್ಲಿಕ್ಕಾಗೋದಿಲ್ಲ, ಬಟ್ ರೀಸನೇಬಲ್ ಆಗಿದೆ. ಇದೇನೋ ನೀವು ಅಷ್ಟೇನಿಲ್ಲ, ಒಂದು ಸ್ವಿಚ್ ಬೋರ್ಡ್ ಹತ್ರ ಒಂದು ಟೇಬಲ್ ಇಟ್ಬಿಟ್ಟು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಓವರಾಲ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, ಇದರ ಸುತ್ತಲ್ಲ ಸ್ಟೈನ್ಲೆಸ್ ಸ್ಟೀಲು. ಸೊ ಇಲ್ಲಿ ನಿಮಗೆ ಟೆಂಪರೇಚರ್ ಇದು ಮಾಡೋದಿರುತ್ತೆ, ಆಫು. ನಿಮಗೆ ಯಾವ ರೀತಿ ಟೆಂಪರೇಚರ್ ಬೇಕೋ ಅದ್ರ ರೀತಿ ಸೆಟ್ ಮಾಡ್ಕೊಬೋದು. ಸೊ ಫುಲ್ಲು ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ, ಒಂದು ಹ್ಯಾಂಡ್ಲು ಸಹ ಇರುತ್ತೆ. ಸೊ ಈಸಿ ಟು ಯೂಸ್ ಮತ್ತು ಕ್ಲೀನಿಂಗ್ ಪರ್ಪಸ್ಸಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನೀವೇನಾದ್ರು ಪಿ ಜಿ ಹಾಸ್ಟೆಲ್ ಇದ್ದೀರಾ ಅಂದರೆ ತುಂಬ ಆರಾಮಾಗಿ ಇದನ್ನು ಬೈ ಮಾಡ್ಬೋದು. ಅರೌಂಡ್ 900 ರುಪೀಸ್ ಇದೆ ಈಗ ಅಮೆಝಾನಲ್ಲಿ. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು.
ಇದು 1.2 ಲೀಟರ್ಸು. ಸೊ ನಿಮ್ಗೇನಾದ್ರು ಜಾಸ್ತಿ ಸ್ವಲ್ಪ ದೊಡ್ಡದು ಬೇಕು ಅಂದರೆ 1.5 ಲೀಟರ್ಸ್ ಬರುತ್ತೆ. ಸೊ ಅದಕ್ಕೆ ಪ್ರೈಸ್ ಬೇರೆ ಇದೆ. ಸೊ ಅದನ್ನು ಸಹ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ಬನ್ನಿ ನೋಡೋಣ, ಇದನ್ನು ಟ್ರೈ ಮಾಡೋಣ, ಹೇಗೆ ಬಾಯ್ಲ್ ಆಗುತ್ತೆ, ಎಷ್ಟು ಟೈಮ್ ಬೇಕಾಗುತ್ತೆ ನಾನು ತಿಳ್ಕೊಳೋಣ. ಸೊ ಬನ್ನಿ ನೋಡೋಣ ಇದು ಹೇಗೆ ಯೂಸ್ ಆಗುತ್ತೆ ಅಂತ. ಸೊ ನೀವು ಇದು ನೋಡ್ಬೋದು, ಇದರಲ್ಲಿ ನಿಮಗೆ ಮಿನಿಮಮ್ ಹಾಗೆ ಮ್ಯಾಕ್ಸ್ ಅಂತ ಇದು ಮಾರ್ಕ್ ಇರುತ್ತೆ. ಸೊ ನೀವು ಎಷ್ಟು ಬೇಕೋ ನಿಮಗೆ ಅಷ್ಟು ನೀರು ಅಥವಾ ಫುಡ್ ಐಟಮ್ಸ್ ಅಲ್ಲಿ ತನಕ ನೀವು ಯೂಸ್ ಮಾಡ್ಬೋದು. ಸೊ ಮಿನಿಮಮ್ ಇಷ್ಟು ಹಾಕಲೇಬೇಕು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ನಿಮಗೆ ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಇದ್ರೊಳಗೆ ಪ್ಲೇಸ್ ಮಾಡಿಬಿಟ್ಟು, ಸೊ ನಿಮಗೆ ಇದು ಮತ್ತು ಈ ಐಟಮ್ಸ್ ಕೊಟ್ಟಿರ್ತಾರೆ. ಸೊ ಇದು ನಿಮಗೆ ಕುಕಿಂಗ್ ಪರ್ಪಸ್. ನೀವು ಇದ್ರ ಮೇಲೆ ಇದನ್ನು ಪ್ಲೇಸ್ ಮಾಡಿಬಿಟ್ಟು ಇದ್ರೊಳಗೆ ಎಗ್ಗು ಅಥವಾ ನೀವೇನಾದ್ರು ಬಾಯ್ಲ್ ಐಟಮ್ ಮಾಡ್ತೀರಾ ಅಂದರೆ ಇದ್ರೊಳಗೆ ಹಾಕಿಬಿಟ್ಟು ನೀವು ಬಾಯ್ಲ್ ಮಾಡ್ಬೋದು. ಸೊ ತುಂಬ ಯೂಸ್ ಆಗುತ್ತಿದ್ದು. ಸೊ ಬನ್ನಿ ನೋಡೋಣ ಡೆಮೋ ಈಗ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಸೊ ಇಲ್ಲಿ ಮಾರ್ಕ್ ಇರುತ್ತೆ, ನೀವು ಎಷ್ಟು ನಿಮಗೆ ಹೀಟ್ ಬೇಕೋ ಅದ್ರ ಪ್ರಕಾರ ಸೆಟ್ ಮಾಡ್ಕೊಬೋದು. ಸೊ ನೀವು ನೋಡ್ತಾ ಇದ್ದೀರಾ, ನಾನು 1 ಪಾಯಿಂಟಿಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ನಿಮಗೆ ಲೈಟ್ ಇಂಡಿಕೇಶನ್ ಸಹ ಇರುತ್ತೆ. ಸೊ ನಿಮಗೆ ವರ್ಕ್ ಆಗ್ತಿದೆಯಲ್ಲ ಅನ್ನೋದು ಸಹ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ. ಸೊ ಈಗ ಮತ್ತೆ ಸ್ವಲ್ಪ ವಾಟರ್ ಹಾಕಿದ್ದೀವಿ. ಸೊ ಇದನ್ನ ಹೇಗೆ ಕ್ಲೋಸ್ ಮಾಡೋಣ. ಸೊ ನೋಡೋಣ ಎಷ್ಟು ಟೈಮ್ ತಗೊಳುತ್ತೆ ಇದು ಬಾಯ್ಲ್ ಆಗಲಿಕ್ಕೆ ಅಂತ. ಸೊ ನೀವು ನೋಡ್ತಾ ಇದ್ದೀರಾ, ಸೊ ಬಾಯ್ಲಿಂಗ್ ಸ್ಟಾರ್ಟ್ ಆಗಿದೆ. ಅರೌಂಡ್ ತ್ರೀ ಮಿನಿಟ್ಸಲ್ಲೇ ಬಾಯ್ಲಿಂಗ್ ಸ್ಟಾರ್ಟ್ ಆಯಿತು. ಸೊ ನಾನು ಇದು ಸೆಲೆಕ್ಟ್ ಮಾಡಿದ್ದು 70 ಡಿಗ್ರಿ ಸೆಲ್ಸಿಯಸ್ಗೆ ಇಟ್ಟಿದ್ದೆ, 100ಗೆ ಇಟ್ಟಿರಲಿಲ್ಲ. ಸೊ ಮಿನಿಮಮ್ ಎಷ್ಟು 70ಗೆ ಇಟ್ಟರೆ ಎಷ್ಟು ಬೇಗ ಬಾಯ್ಲ್ ಸ್ಟಾರ್ಟ್ ಆಗುತ್ತೆ ನೋಡೋಣ ಅಂತ 70ಗೆ ಇಟ್ಟಿದ್ದೆ. ಅರೌಂಡ್ 3-4 ಮಿನಿಟ್ಸ್ಗೆ ಬಬಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ತುಂಬ ಕ್ವಿಕ್ಕಾಗಿ ಸಹ ಆಗುತ್ತೆ ಎಲ್ಲ ಐಟಮ್. ಇದು ನೀವೇನಾದ್ರು ಬಾಯ್ಲ್ ಎಗ್ ಮಾಡ್ತೀರಾ ಅಥವಾ ಮ್ಯಾಗಿ ಮಾಡ್ತೀರಾ ಅಂದರೆ ನೀವು ಅರೌಂಡ್ ನೀವು ಏನು ಇಂಡಕ್ಷನ್ ಸ್ಟವಲ್ಲಿ ಮಾಡ್ತೀರಲ್ಲ ಅದಕ್ಕಿಂತ ಕ್ವಿಕ್ಕಾಗಿ ಆಗುತ್ತೆ. ಸೊ ಓನ್ಲಿ ಥಿಂಗ್ ಅಂದರೆ ಇದು ನಿಮಗೆ ಸ್ಮಾಲ್ ಇರೋದ್ರಿಂದ ಸ್ವಲ್ಪ ನಿಮಗೆ ಜಾಸ್ತಿ ಜನಕ್ಕೆ ಮಾಡ್ತೀರಾ ಅಂದರೆ ರಿಪೀಟೆಡ್ ಆಗಿ ಮಾಡಬೇಕಾಗುತ್ತೆ. ಸೊ 1-2 ಪೀಪಲ್ಗೆ ಏನಾದ್ರು ಮಾಡ್ತೀರಾ ಅಂದರೆ ನಿಮಗೆ ಆರಾಮಾಗಿ ಇದನ್ನು ಬೈ ಮಾಡ್ಬೋದು. ಸೊ ಅರೌಂಡ್ 900 ರುಪೀಸ್ ಇದೆ. ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಏನಾದ್ರು ಸೊ ನೋಡಿ ಸೊ ಈಗ ಬಾಯ್ಲ್ ಫುಲ್ ಸ್ಟಾರ್ಟ್ ಆಗಿದೆ. ಈಗ 100ಗೆ ಇಟ್ಟಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ನಿಮಗೆ ಈಗ ಈ ಇದೆಯಲ್ಲ ಇದನ್ನು ಸಹ ನೀವು ಇದನ್ನು ಪ್ಲೇಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಇದೇನು ಆಗೋದಿಲ್ಲ. ಸೊ ಇದು ಹೀಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಇದನ್ನು ನೀವು ಇದರೊಳಗೆ ಪ್ಲೇಸ್ ಮಾಡಿಬಿಟ್ಟು ನೀವು ಕುಕ್ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.